भारत माता की जय। भारत माता की जय। अयोध्यापति प्रभु श्री रामचंद्र की जय। अयोध्यापति प्रभु श्री रामचंद्र की जय। पवन सुत हनुमान की जय। जय श्री राम। जय जय ಶ್ರೀರಾಮ್। ಇವತ್ತಿನ ದಿನ ಅತಿ ಮಹತ್ವದ್ದಾಗಿರ್ತಕ್ಕಂಥ ದಿನ. ಏನಪ್ಪಾ ಅಂತ ಕೇಳಿದ್ರೆ, ಈ ದುಷ್ಕರ್ಮಿಗಳು ಪಾಪಿಗಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಕಾಲೇಜಲ್ಲಿ ಇರ್ತಕ್ಕಂತ ಹಾಗೂ ಕಂಪನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂತ ಈ ಒಂದು ಹೆಣ್ಣು ಮಕ್ಕಳನ್ನ, ಅವರ ಹೆಣ್ಣು ಮಕ್ಕಳನ್ನ ಬಿಟ್ಟು ಲವ್ ಜಿಹಾದ್ ಮಾಡುವುದರ ಮುಖಾಂತರವಾಗಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನ, ಹಿಂದೂ ಮಾತೆಯರನ್ನ ಅವಹೇಳನ ರೀತಿಯಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕ ತಕ್ಕ ಉತ್ತರವನ್ನು ಕೊಡಬೇಕು ಮತ್ತು ಅವರಿಗೆ ಅರೆಸ್ಟ್ ಮಾಡಿ ಬಂಧನವನ್ನು ಮಾಡಬೇಕು ಮತ್ತು NIA ಗೆ ಒಪ್ಪಿಸಬೇಕು ಇಡೀ ರಾಷ್ಟ್ರಾದ್ಯಂತ. ಇದು ಒಂದು ಕಡೆ ಮಾತ್ರ ಅಲ್ಲ, ನಾಸಿಕ್ನಲ್ಲಿರ್ತಕ್ಕಂಥ TCS ಕಂಪನಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಬಹಳಷ್ಟು ಹೆಣ್ಣು ಮಕ್ಕಳು ಈ ರೀತಿ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ಮೊದಲು ಕಾಲೇಜಲ್ಲಿ ಮಾತ್ರ ನಡೀತಾ ಇತ್ತು ಈ ಲವ್ ಜಿಹಾದ್ ಅನ್ನೋದು. ಈ ಲವ್ ಜಿಹಾದ, ಲ್ಯಾಂಡ್ ಜಿಹಾದ ಎಲ್ಲವೂ ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ಅಂದ್ರ ಇಸ್ಲಾಂ ಅನ್ನುವಂತ ಒಂದು ದುಷ್ಟದಾಗಿರ್ತಕ್ಕಂಥ ಇದು. ಅದಕ್ಕೆ ಈ ಇಸ್ಲಾಮಿಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ದೇಶವನ್ನ ಹೇಗಾದ್ರೂ ಮಾಡಿ ಭಯೋತ್ಪಾದಕರ ದೇಶವನ್ನೇ ಮಾಡಬೇಕು, ಇಸ್ಲಾಮಿಕರನ್ನ ಮಾಡಬೇಕು ಅಂತ ಹೊರತಕ್ಕಂತ ಉದ್ದೇಶ ಅದ. ಅದಕ್ಕ ಈಗ ಮೊನ್ನೆ ನಡೀತಕ್ಕಂತ ಏನು ಇತ್ತೀಚಿನ TCS ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಬೆಳಕಿಗೆ ಬಂದಿರತಕ್ಕಂತ ಲವ್ ಜಿಹಾದ್ ಆಗಿರ್ಬೋದು, ಹಾಗೂ ಈ ಬಾಗಲಕೋಟೆಯಲ್ಲಿ ಮೊನ್ನೆ ಒಂದು ಹೆಣ್ಣು ಮಗಳನ್ನ ಇದೇ ರೀತಿಯಾಗಿ ಲವ್ ಜಿಹಾದ್ ಮಾಡಿದ್ರು, ಕೊಪ್ಪಳದಲ್ಲೇ ಮಾಡಿದ್ರು. ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ಆ ತಾಯಿ ತನ್ನ ಮಾನಕ್ಕೆ ಹಂಚಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇವರು ಎಲ್ಲಿ ಬೇಕಾದಲ್ಲಿ ಸಾಕಷ್ಟು ಏನು ಮಸೀದಿಗಳನ್ನ ಮಾಡಿದ್ದಾರೆ. ಆ ಮಸೀದಿಗಳು ಪ್ರಾರ್ಥನಾ ಕೇಂದ್ರಗಳಾಗಿಲ್ಲ, ಅವು ಲವ್ ಜಿಹಾದ್ ಮಾಡ್ತಕ್ಕಂಥ ಕೇಂದ್ರಗಳಾಗಿವೆ. ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ರಾಷ್ಟ್ರಪತಿಗಳು ಕೂಡಲೇ ಅವರಿಗೆ ಕ್ರಮವನ್ನ ಜರುಗಿಸಬೇಕು. NIA ಮುಖಾಂತರವಾಗಿ ಈ ದುಷ್ಕೃತ್ಯವನ್ನ ಮಾಡ್ತಕ್ಕಂಥ ದುಷ್ಟಗಳನ್ನ ಬಂಧನವನ್ನ ಮಾಡಬೇಕು ಅನ್ನೋಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ನೋಡ್ರಿ, ಅವ್ರು ಎಲ್ಲೆಲ್ಲದರ ತೃಪ್ತಿನೇ ಇಲ್ಲ. ಮೊನ್ನೆ ನಡೀತಕ್ಕಂಥ ಹುಬ್ಬಳ್ಳಿ ಒಳಗೆ ನೋಡ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಅವ್ರು ಬಂದು ಪೊಲೀಸ್ ಜೀಪ್ ನಲ್ಲಿ ನಿಂತು ಕೂಗು ಹೊಡೆದ ಕೇಸ್ ಹಾಕಿದ್ರ ಮೊನ್ನೆ ಸಿದ್ದರಾಮಯ್ಯ ಅವರು ಅವ್ರ ಕೇಸನ್ನು ಹಿಂದೆ. ಎಷ್ಟು ದುಷ್ಟತರ ಇದೆ ಅಂದ್ರ, ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಇಸ್ಲಾಮಿಕ್ ಸರ್ಕಾರ ಇದೆ, ಯಾವುದನ್ನು ನೋಡ್ತಾ ಇಲ್ಲ. ಮೊನ್ನೆ ಮೈಸೂರದಾಗ ಸದಕ ಸಾಕಷ್ಟು ಏನು ದುಷ್ಕೃತ್ಯವನ್ನ ಮಾಡಿ ಜೈಲು ಸೇರಿಸತಕ್ಕಂಥ ಕೆಲಸವನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರ. ಆ ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನ ಗೌರವದಿಂದ ಕಾಣ್ತು ಅವ್ರ ಶಿಕ್ಷೆ ಆಗುವ ನೋಡ್ಕೋಬೇಕಾದ ಸರ್ಕಾರದ ಕರ್ತವ್ಯ. ಆ ಕರ್ತವ್ಯನ ಸರ್ಕಾರ ಮಾಡ್ತಾ ಇಲ್ಲ, ಅವ್ರಿಗೆ ಪೋಷಣೆ ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಈ ದುಷ್ಟರನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಅವರಿಗೆ ಪೋಷಣೆಯನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ನೀರನ್ನ ಹಾಕ್ತಕ್ಕಂಥದ್ದು, ಅವ್ರಿಗೆ ಗೊಬ್ಬರವನ್ನ ಹಾಕತಕ್ಕಂಥ ಕೆಲಸವನ್ನ ಕೋಟಿನ ಹೆಂಚಲಗೋಸ್ಕರವಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅಪಮಾನ, ಕರ್ತವ್ಯದಲ್ಲಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಅಪಮಾನ, ನಮ್ಮೆಲ್ಲರಿಗೂ ಅಪಮಾನ. ಹೀಗಾಗಿ ಕರ್ತವ್ಯದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸದ್ಯಕ್ಕ ವಿಚಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ರಾಜಕೀಯ ಒಂದು ದುರುದ್ದೇಶಕ್ಕೆ ಯಾರೂ ಬಗ್ಗದೆ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನುವಂತ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಈಗ ರಾಜ್ಯ ಸರ್ಕಾರ ಈ ರೀತಿ ಮಾಡ್ತಾ ಇಲ್ಲ. ಅದಕ್ಕೆ ತಕ್ಷಣ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಎಲ್ಲ ವಿಚಾರಗಳನ್ನ, ಹೇಗೆ ಲವ್ ಜಿಹಾದ್ ಆಗ್ತಾ ಇದೆ, ಈ ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ, ಕೊಪ್ಪಳದಲ್ಲಿ ಆಯ್ತು, ಹುಬ್ಬಳ್ಳಿಯಲ್ಲಿ ಆಯ್ತು, ಬಾಗಲಕೋಟೆಯಲ್ಲಿ ಆಯ್ತು, ವಿಜಯಪುರದಲ್ಲಿ ದಿನಂಪ್ರತಿ ನಡೀತಾ ಇವೆ. ಅದಕ್ಕ ತಕ್ಷಣ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ NIA ಗೆ ಈ ಕೇಸನ್ನು ಕೊಟ್ಟು ಆ ಪಾಪಿಗಳನ್ನ ಬಂಧನವನ್ನ ಮಾಡಬೇಕು ಮತ್ತು ಯಾವುದೇ ರೀತಿ ಜಾಮೀನು ಆಗಬಾರದು. ಆ ರೀತಿ ಬಂಧನಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ರಾಷ್ಟ್ರಪತಿಗೆ ಮನವಿ ಸಲ್ಲಿಸೋಸ್ಕರವಾಗಿ ನಾವು ಇಲ್ಲಿ ಬಂದಿದ್ದೇವೆ. ಅದಕ್ಕ ಎಲ್ಲರಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಬಂದಿರ್ತಕ್ಕಂಥ ಎಲ್ಲ ಅಧಿಕಾರಿ ವೃಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ರಿ. ಮಾತಾಕಿ ಸರ್, ನನ್ನದೊಂದು ಪ್ರಶ್ನೆ, ಈ ಹುಬ್ಬಳ್ಳಿದಲ್ಲಿ ಪದೇ ಪದೇ ಈ ತರ ಘಟನೆಗಳು ನಡೀತಾ ಇದಾವೆ, ಒಂದ್ 3-4 ಘಟನೆಗಳು ಅದು, ಇದಕ್ಕೆ ನೀವೇನ್ ಹೇಳ್ತೀರಿ ಸರ್? ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇದಕ್ಕೆ ಪೋಷಣೆ ಮಾಡ್ತಾರೆ. ಹುಬ್ಬಳ್ಳಿ ಒಳಗ ಮೊನ್ನೆ ಒಂದು ಘಟನೆ ಆಯ್ತು. ಅವರು ಯಾವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ಲಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ಇಡೀ ದೇಶಾದ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು
ಜಿಲ್ಲಾ ಘಟಕದಲ್ಲಿ ಈ ಹೋರಾಟವನ್ನ ಕೈಗೊಂಡಿರುತ್ತದೆ. ಈಗ ಪ್ರಸ್ತುತ ನಡೆಯುತ್ತಿರುವ ದೇಶದಲ್ಲಿ ಕಾರ್ಪೊರೇಟ್ ಜಿಹಾದ್, ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್ ಈ ತರ ಅನೇಕ ಘಟನೆಗಳು ಧಾರ್ಮಿಕ ಘಟನೆಗಳ ವಿರುದ್ಧವಾಗಿ ಮತ್ತು ನಮ್ಮ ಅಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯರ ಮೇಲೆ ಈ ರೀತಿ ಅನೇಕ ದುಷ್ಕೃತ್ಯಗಳು ಎಲ್ಲ ಕಂಪನಿಗಳಲ್ಲಿ ನಡೀತಾ ಇದ್ವಿ. ಉದಾಹರಣೆಗಾಗಿ ನಾಸಿಕ್ನ TCS ಕಂಪನಿ ಇರಬಹುದು, ಮತ್ತೆ ಮಹಾರಾಷ್ಟ್ರದ ಇನ್ನೊಂದು ಇನ್ಫೋಸಿಸ್ ಕಂಪನಿ ಇರಬಹುದು. ಈ ರೀತಿ ಅನೇಕ ಕಾರ್ಪೊರೇಟ್ ವಲಯದಲ್ಲಿ ಇವು ಕೂಡ ಈ ಜಾಲವನ್ನ ವಿಸ್ತರಿಸಿದೆ. ಇದರಲ್ಲಿ TCS ನಲ್ಲಿ ಉದಾಹರಣೆಯಾಗಿ ಹೇಳಬೇಕಾದ್ರೆ ಅಲ್ಲಿ ನಡೆಯುತ್ತಿರುವ ಮಹಿಳಾ ಉದ್ಯೋಗಿಗಳ ಮೇಲೆ ಅಂದ್ರೆ ಕಳೆದ ಜೂನ್ ತಿಂಗಳ 2020ರಲ್ಲಿ ಆ ಕಂಪನಿಯನ್ನ ಒಬ್ಬ ಮಹಿಳೆ ಜಾಯಿನ್ ಆಗ್ತಾಳೆ. ಒಂದು 3-4 ತಿಂಗಳಲ್ಲಿ ಆ ಮಹಿಳೆ ತನ್ನ ಮನೆಯಲ್ಲಿ ಹೋದಾಗ ಬೇರೆ ಬೇರೆ ಧಾರ್ಮಿಕ ಆಚರಣೆಯನ್ನೇ ಬದಲಾಯಿಸಿಕೊಂಡು ಅವರ ತಂದೆ ತಾಯಿ ಗಮನಕ್ಕೆ ಬಂದಾಗ ಅವರು ವಿಚಾರಣೆ ಮಾಡಿದಾಗ ಈ ರೀತಿ ನಮ್ಮ ಕಂಪನಿಯಲ್ಲಿ ನಡೀತಾ ಇದೆ. ನನ್ನ ಸೀನಿಯರ್ಸ್ ಅಂದರೆ ಟೀಮ್ ಲೀಡರ್, ಪ್ರಾಜೆಕ್ಟ್ ಮ್ಯಾನೇಜರ್, ಅದೇ ರೀತಿ HR ಮ್ಯಾನೇಜರ್ ಅಂತ ಇರ್ತಾರೆ. ಇವರೆಲ್ಲ ಸೇರಿಕೊಂಡು ಆ ಮಹಿಳೆಯನ್ನ ತಮ್ಮ ಧರ್ಮಕ್ಕೆ ಮತಾಂತರ ಮಾಡುವುದಾಗಿ ಮತ್ತು ಮಹಿಳೆಯ ಮೇಲೆ ಅಪಚಾರ ಮತ್ತು ಟಾರ್ಚರ್ ಕೊಡುವುದು, ಈ ರೀತಿ ಅನೇಕ ಸಂಗತಿಗಳು ಕಂಡು ಬರ್ತವೆ. ಇದನ್ನ ಗಮನಿಸಿ ಆ ಮಹಿಳೆಯ ತಂದೆ ತಾಯಿಗಳು ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದೇ ರೀತಿ ಇನ್ನೂ 7 ಜನ ಮಹಿಳೆಯರು ಕೂಡ ಇದೇ ರೀತಿ ಅನುಭವಿಸಿರ್ತಾರೆ. ಅವರು ಕೂಡ ಅದನ್ನ ಬಹಿರಂಗಪಡಿಸಿರುವುದಲ್ಲ. ಈ ರೀತಿ ಅನೇಕ ದುರ್ಘಟನೆಗಳು ಆದಾಗ್ಯೂ ಕೂಡ ಅವರು ಆ ಮಹಿಳೆಯನ್ನ ನೋಡಿ ಇವರು ಕೂಡ ಒಟ್ಟು 7 FIR ಗಳನ್ನ ಮಾಡಿದ್ದಾರೆ ಎಲ್ಲಿ TCS ಕಂಪನಿಯಲ್ಲಿ. ಅದಕ್ಕೆ ಅಲ್ಲಿರುವ HR ಮ್ಯಾನೇಜರ್ ನಿದಾ ಖಾನ್ ಎಂಬುವ ಮಹಿಳೆ ತನ್ನ ಸಂಗಡಿಗರ ಅಂದ್ರೆ ಮಹಿಳಾ ಉದ್ಯೋಗಿಗಳ ಮೇಲೆ ಟಾರ್ಚರ್ ಮಾಡಿಸಿ ತನ್ನ ಪುರುಷ ಉದ್ಯೋಗಿಗಳನ್ನ ತೆಗೆದುಕೊಂಡು ಈ ರೀತಿ ಧರ್ಮಾಂತರ ಮತ್ತು ಮತಾಂತರ ಮಾಡುವ ಪ್ರಯತ್ನ ಮಾಡಿ ಇವತ್ತು ಇನ್ನೂ ಕೂಡ ನಿದಾ ಖಾನ್ನ ಬಂಧನ ಮಾಡೋದು ಆಗಿರಲಿಲ್ಲ. ಈಗಾಗಲೇ 7 ಜನರನ್ನ ಅಲ್ಲಿ ಬಂಧನ ಮಾಡಿರ್ತಾರೆ. ಈ ರೀತಿ ಬೆಂಗಳೂರು ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಬೇರೆ ಬೇರೆ ವಿವಿಧ ಮೆಟ್ರೋಪಾಲಿಟನ್ ಸಿಟಿಗಳಿರುವ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇವತ್ತು ಮಹಿಳೆಯರ ಮೇಲೆ ಈ ರೀತಿಯಾಗಿ ದುಷ್ಕೃತ್ಯ ನಡೀತಾ ಇದೆ. ಆ ಕಾರಣಕ್ಕಾಗಿ ನಾವು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಡೀ ದೇಶಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಕಾರಣಕ್ಕಾಗಿ ನಾವೆಲ್ಲ ಇವತ್ತು ವಿಜಯಪುರ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ ಘಟಕನ ಇದನ್ನ ಅತ್ಯಂತ ತೀವ್ರವಾಗಿ ವಿರೋಧಿಸಿ ಆ ಘಟನೆಗಳಲ್ಲಿ ಪಾಲ್ಗೊಂಡವರು ಏನು ಅದರಲ್ಲಿ ನಿದಾ ಖಾನ್ 4 ಜನ ಸಹಚರ ಇರ್ತಾರಲ್ಲ ಅವರನ್ನ ಬಂಧನ ಮಾಡಬೇಕು. ಅವರಿಗೆ ಅತಿ ಕಠಿಣ ಶಿಕ್ಷೆಯನ್ನ ವಿಧಿಸಿ ಅವರನ್ನ ಈ ದೇಶದಿಂದ ಮತ್ತೊಮ್ಮೆ ಈ ಕಾರ್ಯಗಳನ್ನ ಮಾಡಬಾರ ಅನ್ನೋ ದೃಷ್ಟಿಯಿಂದ ಪೊಲೀಸರು ಮತ್ತು ಭಾರತ ಸರ್ಕಾರ ಇದನ್ನ ಕ್ರಮ ವಹಿಸಬೇಕು ಅನ್ನೋದು ನಮ್ಮ ವಿನಂತಿಯಾಗಿದೆ. ಸರ್, ನನ್ನದೊಂದು ಪ್ರಶ್ನೆ, ಯಾಕೆ ಪದೇ ಇಲ್ಲಿ ಪಕ್ಕದ ಹುಬ್ಬಳ್ಳಿಯಲ್ಲಿ ಇಂಥ 4-5 ಘಟನೆಗಳು ಜರುಗಿದವು ಸರ್. ಯಾಕೆ ಸರ್ ಪದೇ ಹುಬ್ಬಳ್ಳಿಯಲ್ಲಿ ಯಾಕೆ ಈ ತರ ಘಟನೆಗಳು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ಅಲ್ಲಿನೂ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಹಿಂದೂ ಸಮಾಜದ ಹುಡುಗಿಯರು ಅಂದ್ರೆ ಹೆಣ್ಮಕ್ಳಿಗೆ ಸಂಸ್ಕಾರ ಇದ್ದಾಗೂ ಕೂಡ ಅವರು ಪುಸಲಾಯಿಸಿ ಮತ್ತು ಏನೋ ಒಂದು ಬ್ರೇನ್ ವಾಶ್ ಮಾಡಿ ಈ ರೀತಿಯ ಲವ್ ಜಿಹಾದ್ಗಳನ್ನ ಮಾಡ್ತಾ ಇದ್ದಾರೆ. ಜಿಮ್ ಟ್ರೈನರ್ ಆದವನೇ ಅವತ್ತು ಸುಮಾರು 7-8 ಹುಡುಗಿಯರನ್ನ ಲವ್ ಜಿಹಾದ್ ಮಾಡಿ ಪ್ರಕರಣ ಬೆಳಕಿಗೆ ಬಂತು. ಅದು ಕೂಡ ಅತ್ಯಂತ ತೀವ್ರವಾಗಿ ವಿರೋಧವಾಗಿ ಖಂಡಿಸಿದ್ದಾರೆ. ಒಳ್ಳೆ ಕೆಲಸ ಮಾಡ್ಯದ 4-5 ಮಂದಿನ ಅವ್ರನ್ನ ಹಿಡಿದು ದೊಡ್ಡದ ಮ್ಯಾಲ ಹುಡ್ಕೋತ ಮೆರವಣಿಗೆ ಮಾಡ್ಯಾರ. ಸರ್, ಇನ್ನೊಂದೇನಪ್ಪ ಅಂತಂದ್ರ ಸರ್, ನೀವು ವಿಶ್ವ ಹಿಂದೂ ಪರಿಷತ್ನಿಂದ ಹೆಣ್ ಹತ್ತ ತಾಯಿ ತಂದೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ನೋಡಿ ಸಂಸ್ಕಾರ ಕೊಡ್ತಾನೆ ಬಂದೇವೆ. ಕಳೆದ 60 ವರ್ಷಗಳ ವಿಶ್ವ ಹಿಂದೂ ಪರಿಷತ್ನ ಕೆಲಸ, ಸಂಘದ 100 ವರ್ಷದ ಕೆಲಸದಲ್ಲಿ ನಾವು ಪ್ರತಿ ಮನೆಗೆ ಆಗ್ಲಿ ಎಷ್ಟು ಹಿಂದೂ ಮನೆಗಳು ಈ ದೇಶದಲ್ಲಿ ಇದಾವಲ್ಲ ಎಲ್ಲಾ ಹಿಂದೂ ಹೆಣ್ಣು ಮಕ್ಕಳಿಗೆ ನಾವು ಸಂಸ್ಕಾರ ನೀಡ್ತಾನೆ ಬಂದಿದ್ದೇವೆ. ಆದಾಗ್ಯೂ ಕೂಡ ಇಂಥವು 1, 2, 4, 16 ಘಟನೆಗಳು ಆಗ್ತವೆ. ಅದಕ್ಕೂ ಕೂಡ ನಾವು ಅದನ್ನ ಎಚ್ಚರ ವಹಿಸ್ತಾ ಇದ್ದೇವೆ. ಈ ಘಟನೆಗಳು ಮತ್ತೆ ಪುನರಾವರ್ತನೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ವಿರೋಧ ಮತ್ತು ನಮ್ದು ಆಶೆ. ಸರ್, ನಿಮ್ಮ ಹೆಸರು? ಸುನೀಲ್ ಬೈರ್ವಾಡಿ. थैंक यू सर। पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।